ನಮಸ್ಕಾರ ಸ್ನೇಹಿತರೆ, ಪೈಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ನಮ್ಮ ಮೇಲೆ ಬಾಲ್ಕನಿಯ ಗಿಡಗಳನ್ನು ನೋಡಿಕೊಂಡು ಬರುವ. ನೋಡಿ, ಇದೊಂದು ಕ್ರೀಪರೇ. ನೋಡಿ, ಇದು ಈ ಥರ ನೋಡಿ ಇರೋದು. ಇದರಲ್ಲಿ ಪಿಂಕ್, ಇದು ಚಂದ ಇರ್ತದೆ ನೋಡಿ. ಈಗ ಇದು ಹೊರಗಿನ ಸೈಡು ಈ ರೈಲಿಂಗ್ಸಿನ ಬದಿಗೆ ನೆಟ್ಟುಕೊಂಡ್ರೆ ಸಡನ್ ಚಿಕ್ಕ ಮಕ್ಕಳೆಲ್ಲ ಇದನ್ನು ದಾಟಿ ಹೋಗೋದಕ್ಕೆಲ್ಲ ಸ್ವಲ್ಪ ಕಷ್ಟ. ಇದೆ ಗಿಡಗಳಿದ್ದರೆ ಅದಕ್ಕೆಲ್ಲ ಹೆಲ್ಪ್ ಆಗ್ಬೋದು. ಆಮೇಲೆ ನೋಡಿ, ಇದೊಂದು ಈ ಗಿಡದ ಹೆಸರು ಡಕ್ ಫೀಟ್ ಅಂತ. ಇದರ ಸಣ್ಣ ಶೈನಿಂಗ್ ಥರ ಇರ್ತದೆ ನೋಡಿ. ನೋಡಿ, ಈ ಗಿಡ ಈ ಥರ ಇದೆ ನೋಡಿ. ಬಾತುಕೋಳಿಯ ಪಾದದಾಗಿದೆ ನೋಡಿ ಇದು ಎಲೆ. ನೋಡಿ, ಹಿಂಬದಿ ಹೀಗೆ ಪ್ಲೇನು, ಈ ಕಡೆ ಹೀಗೆ. ಇದರಲ್ಲಿ ಒಂದು ಬಿಳಿ ಹೂವಾಗ್ತದೆ. ಇದರ ಕಟ್ಟಿಂಗು ಬದುಕ್ತದೆ. ಜಾಸ್ತಿ ಮಳೆ ಆದರೆ ಕೊಳ್ತೋಗ್ತದೆ. ಇದು ಚಿಗುರಲ್ಲಿ ಹೀಗೆ ಸುರುಟಿಕೊಂಡಿರ್ತದೆ. ಆಮೇಲೆ ಅದು ಫುಲ್ಲು ಬಿಡಿಸಿ ಈ ಥರ ಬರ್ತದೆ ನೋಡಿ ಎಲೆ. ನೋಡಿ, ನೋಡಲಿಕ್ಕೆ ಚಂದ ಇರ್ತದೆ ಇದು. ಇದರ ಹಿಂಬದಿ ಈ ಕಲರ್. ಇದಕ್ಕೂ ಅಷ್ಟೇ ಬಿಸಿಲು ಬೇಕು. ಹಾಗೆಂತೇಳಿ ಓವರ್ ಬಿಸಿಲು ಆಗೋದಿಲ್ಲ. ಬಾಲ್ಕನಿಯಲ್ಲಿ ಸಿಗುವ ಬಿಸಿಲು ಸಾಕಾಗ್ತದೆ ಇದು ಹಾಗೆ ನೋಡಿ. ಅದರ ಹಿಂಬದಿ ಈ ಥರ ಇದೆ ನೋಡಿ, ಡಬ್ಬಲ್ ಕಲರ್ನಾಗೆ ನೋಡಿ. ಇದು ರಸೇಲಿಯ ಗಿಡದ ಹೂ. ಇದರಲ್ಲಿ 2 ಕಲರ್ ಇದೆ. ಈಗ ಹೂವಾಗಿರೋದು ಇದು ಕೆಂಪು ಕಲರಲ್ಲಿ ಇದೆ, ಇನ್ನೊಂದು ಕ್ರೀಮ್ ಕಲರಲ್ಲಿ ಇದೆ. ಅದರಲ್ಲಿ ಹೂವು ಆಗಲಿಲ್ಲ ನೋಡಿ. ಇದು ಕೂಡ ಹಾಗೆ ನೋಡಿ, ಈ ಥರ ಉದ್ದ ಬಳ್ಳಿ ಕೂಡ ಬಂದಾಗಿ ಬರ್ತದೆ ಗಿಡದಲ್ಲಿ. ಇದರ ಕಟ್ಟಿಂಗ್ ನೆಟ್ಟರು ಕೂಡ ಬದುಕ್ತದೆ. ಈ ಗಿಡವೂ ಅಷ್ಟೇ, ಕಟ್ಟಿಂಗ್ ತೆಗೆದುಕೊಂಡು ನೆಟ್ಟರು ಬದುಕ್ತದೆ. ಇದೊಂದು ಜಾತಿಯ ಹೂವಿನಾಗೆ ಕಾಣ್ತದೆ. ಹಾಗೆಂದರೆ ಎಲೆಯಾಗಿಯೂ ಉಂಟು. ಇದನ್ನು ಹೂವು ಅಂತ ಹೇಳೋದು ಎಲೆ ಅಂತ ಹೇಳೋದು ಅಂತ ಸರಿ ಗೊತ್ತಿಲ್ಲ ನೋಡಿ. ಎಲೆಯಾಗೆ ಕಾಣಲಿಕ್ಕೆ. ಇದರ ಎಲೆ ಹಸಿರಿರ್ತದೆ, ಇದು ಹಳದಿ ಕಲರಲ್ಲಿರ್ತದೆ. ಇದಕ್ಕೂ ಕೂಡ ಅಷ್ಟೇ ಬಿಸಿಲು ಬೇಕು. ಹಾಗೆ ಅಂತೇಳಿ ಮಳೆ ನೀರು ಸಿಕ್ಕಾಪಟ್ಟೆ ಬೀಳಬಾರದು. ಬೆಳಗಿನ ಬಿಸಿಲು ಮಾತ್ರ ಈ ಗಿಡಗಳಿಗೆ ಸೆಟ್ ಆಗೋದು ನೋಡಿ. ಇದರ ಬುಡಕ್ಕೆಲ್ಲ ನಾನು ಈ ಥರ ಕಾಯಿ ಸಿಪ್ಪೆ ಮೇಲಿಂದ ಕವರ್ ಮಾಡಿಕೊಳ್ಳೋದು. ಮಣ್ಣು ಈ ಥರ ಮಣ್ಣಿನ ಮೇಲ್ಗಡೆಗೆ ಕಾಯಿ ಸಿಪ್ಪೆನಿಗೆ ಮುಚ್ಚಿಕೊಂಡಿದ್ದೇನೆ.
ದಿವಸಲು ನೀರು ಹಾಕ್ತೇವೆ ಇದಕ್ಕೆ. ನೋಡಿ, ಇದು ಮನಿ ಪ್ಲಾಂಟಿನ ಬಳ್ಳಿ ಈ ಕಲರಲ್ಲಿ, ಬೇರೆ ಬೇರೆ ಕಲರಲ್ಲಿ ಇರ್ತದೆ. ಇದು ಸ್ವಲ್ಪ ಬಿಳಿಯಾಗಿ, ಬಿಳಿ ಮತ್ತು ಹಸಿರು ಕಲರಲ್ಲಿ ಇದೆ ನೋಡಿ. ಇನ್ನೊಂದು ಹಳದಿ ಮತ್ತು ಹಸಿರು ಬಣ್ಣದಲ್ಲಿರ್ತದೆ. ಇದು ಕೂಡ ಕಟ್ಟಿಂಗಲ್ಲಿ ಬರ್ತದೆ, ಗಿಡ ಬೆಳೀತದೆ. ಇದರ ಬುಡಗಳಿಗೆಲ್ಲ ಅದೇ ನಾನು ಕಾಯಿ ಸಿಪ್ಪೆ ಮೇಲಿಂದ ಕವರ್ ಮಾಡಿಕೊಂಡದ್ದು. ಇದು ಕೂಡ ಒಂದು ಜಾತಿಯ ಕ್ರೀಪರು. ಇದು ಕೂಡ ಕಟ್ಟಿಂಗಲ್ಲಿ ಗಿಡ ಮಾಡಿಕೊಳ್ಬೋದು ನೋಡಿ. ಇಲ್ಲಿ ಒಂದು ಸಣ್ಣ ಬೇರಿದೆ ಹೀಗೆ. ಪಕ್ಕನೆ ನೋಡುವಾಗ ಇದೆಲ್ಲ ಹುಳ ತಿಂದ ಎಲೆಗಳ ಅಂತ ಯೋಚನೆ ಆಗ್ತದೆ. ಅಲ್ಲ, ಇದು ಇದರ ಡಿಸೈನ್ನೇ ಹಾಗೆ ನೋಡಿ. ನೋಡಿ, ಇದು ಇನ್ನೊಂದು ಥರದ ಕ್ರೀಪರ್. ಇದರ ಮೇಲ್ಗಡೆ ಒಂದು ಸಣ್ಣ ಶೈನಿಂಗ್ ಇದೆ. ಇದು ಕೂಡ ಕಟ್ಟಿಂಗಲ್ಲೇ ಬದುಕುವಂಥ ಗಿಡ. ಇದರಲ್ಲಿ ಬೇರುಗಳು ನೋಡಿ ಈ ಥರ ಇಳಿ ಬಿಡ್ತದೆ ತುಂಬ. ನಾವು ಹ್ಯಾಂಗಿಂಗ್ ಪಾಟ್ಗಳಿಗೆಲ್ಲ ಹಾಕಿದರೆ ಇದು ಚೆಂದ. ಇದರ ಬೇರುಗಳು ಈ ಥರ ಇಳಿ ಬಿಟ್ಟಾಗೆ ಆಗ್ತದೆ ನೋಡಿ. ನೋಡಿ, ಇದೊಂದು ಜಾತಿಯ ಮನಿ ಪ್ಲ್ಯಾಂಟ್ ನೋಡಿ. ಇದೊಂದು ಜಾತಿಯ ಕ್ರೀಪರು. ಇದು ಕೂಡ ಕಟ್ಟಿಂಗಲ್ಲಿ ಬದುಕ್ತದೆ. ನೋಡಿ, ಇದು ಕೂಡ ಒಂದು ಕ್ರೀಪರು ನೋಡಿ. ಇದು ಎಲೆ ಹೇಗಿದೆ ಅಂತೇಳಿ. ಇದು ಕೂಡ ಒಂದು ಕ್ರೀಪರ್. ಇದು ನರ್ಸರಿನಲ್ಲಿ ತಂದದ್ದು ನೋಡಿ. ಇದು ಕೂಡ ಒಂದು ಜಾತಿಯ ಕ್ರೀಪರ್. ಇದು ಭಾಳ ಚೆಂದ ಇದೆ ನೋಡಿ ಇದರಲ್ಲಿ. ಇದು ಕೂಡ ಕಟ್ಟಿಂಗಲ್ಲಿ ಬರ್ತದೆ ನೋಡಿ. ಬಳ್ಳಿ ಉದ್ದ ಹೋದಾಗ ಅದರ ಬೇರುಗಳು ಹೊರಗೆ ಬಂದು ಚೆಂದ ಕಾಣ್ತದೆ. ಬಿಸಿಲು ಬೇಡವೇ ಬೇಡ ಈ ಗಿಡಕ್ಕೆ. ಬಾಲ್ಕನಿಯಲ್ಲಿ ಕೂಡ ಬಿಸಿಲು ಬೀಳದ ಜಾಗದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದಕ್ಕೆ ಬಿಸಿಲು ಬಿದ್ದರೆ ಇದು ಎಲೆ ತುಂಬ ಕರಟಿ ಹೋಗ್ತದೆ ನೋಡಿ. ಇದರ ಬೇರು ಒಂಥರ ಪರಿಮಳವೂ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಒಂಥರ ಬೇರು ಪರಿಮಳ ಕೂಡ ಇದೆ. ಇದನ್ನು ಕಟ್ ಮಾಡಿ ನಡುವಾಗ ಅಥವಾ ಕೆತ್ತು ತೆಗೆಯುವಾಗೆಲ್ಲ ಒಂದೊಂದು ಸಲ ಇದರ ಬೇರುಗಳು ಪರಿಮಳ ಇರ್ತದೆ. ಇದು ಇನ್ನೊಂದು ಜಾತಿಯ ಕ್ರೀಪರು. ಎಲೆಯ ದಂಟು ಸ್ವಲ್ಪ ಮೆರೂನ್ ಕಲರ್ ಆಗಿರ್ತದೆ, ಎಲೆ ಡಾರ್ಕ್ ಹಸಿರಲ್ಲಿ ಇರ್ತದೆ ನೋಡಿ. ಇದು ಕೂಡ ಅಷ್ಟೇ, ಈ ಸ್ಟಿಕ್ ಇರ್ತದಲ್ಲ ಅದಕ್ಕೆಲ್ಲ ಈ ಬೇರುಗಳು ಅಂಟಿಕೊಂಡು ಅದರಲ್ಲಿ ಹಿಡ್ಕೊಂಡು ಹೋಗ್ತದೆ. ಆದ ಕಾರಣ ಇದಕ್ಕೆ ಕ್ರೀಪರ್ ಅಂತ ಹೇಳ್ತೇವೆ ನಾವು ನೋಡಿ. ಇದು ಕೂಡ ಇನ್ನೊಂದು ಜಾತಿಯ ಕ್ರೀಪರ್. ಇದರ ಎಲೆ ತುಂಬ ಮೃದು ಇದೆ. ಹೀಗೆ ಮೇಲೆಲ್ಲ ಒಂದು ಲೈಟ್ ಶೇಡಾಗಿ ಡಾಟಿನಾಗೆ ಕಾಣ್ತದೆ ನೋಡಿ. ಇದು ಕೂಡ ಒಂದು ಜಾತಿಯ ಕ್ರೀಪರು.
ನೋಡಿ ಇದು ಕೂಡ ಇನ್ನೊಂದು ಜಾತಿಯ ಕ್ರೀಪರು. ಈಗ ಅಲ್ಲಿ ಫಸ್ಟಿಗೆ ಒಂದು ನೋಡಿದ್ದೇವಲ್ಲ, ಅದರಲ್ಲೇ ಸ್ವಲ್ಪ ಬೇರೆ ಥರ. ಇದು ನೋಡಿ, ಇದು ಕೂಡ ಇನ್ನೊಂದು ಜಾತಿಯ ಕ್ರೀಪರ್. ಇದರ ಡಿಸೈನ್ ನೋಡಿ ಅಂತೆ ಎಷ್ಟು ಚಂದ ಅಂತ. ಇದರ ಗ್ರೋತ್ ಸ್ವಲ್ಪ ಸ್ಲೋ. ಇನ್ನೊಂದು ಈ ಗಿಡ, ಇದಕ್ಕೆ ಬಿಸಿಲು ಆಗ್ತದೆ, ನೆರಳಲ್ಲಿಯೂ ಬದುಕ್ತದೆ. ಅಂದರೆ ಹಾಫ್ ಶೇಡ್ ಎಲ್ಲ ಇದ್ದರೆ ಚಂದ ಬರ್ತದೆ. ಇದು ತುಂಬ ಸಾಫ್ಟ್ ಇದೆ, ಹಾಗೆ ಅಂತೇಳಿ ದಪ್ಪ ಇದೆ. ಇದು ಸ್ವಲ್ಪ ಇದಾದರೆ ಟಚ್ ಆದ ಕೂಡಲೇ ಮುರಿತದೆ. ಇದು ಗಿಡವೂ ಅಷ್ಟೇ, ಎಲೆಯೂ ಅಷ್ಟೇ. ಇದು ಈ ಥರ ಚಂದ ಬರ್ತದೆ. ನೋಡಿ, ಇದು ನಮ್ಮ ಬಾಲ್ಕನಿಯ ಕ್ರೀಪರ್ ಪ್ಲಾಂಟ್. ಇನ್ನೊಂದಷ್ಟು ಗಿಡಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಇದಕ್ಕೆ ಗೊಬ್ಬರಗಳನ್ನೆಲ್ಲ ಹರಳಿಂಡಿ ಹಾಕೋದು. ಅದು 1.5 ಟೇಬಲ್ ಸ್ಪೂನಷ್ಟು ಹಾಕ್ತೇನೆ. ನೋಡಿ, ನೀವು ಇಲ್ಲಿ ನೋಡ್ಬೋದು ಇದರ ಬುಡದಲ್ಲಿ. ಈ ಸಲ ಇಲ್ಲಿ ಹಾಕಿದರೆ 10-15 ದಿವಸ ಬಿಟ್ಟು ಇನ್ನೊಂದು ಜಾಗದಲ್ಲಿ ಹಾಕೋದು. ಇದನ್ನೇ ಕಾಯಿ ಸಿಪ್ಪೆಗೆ ಸ್ವಲ್ಪ ತೆಗೆದು ಹಾಕ್ಲೂಬಹುದು, ಇಲ್ಲದಿದ್ದರೆ ಮೇಲ್ಗಡೆಯಿಂದಾದರೂ ಹಾಕಿಕೊಳ್ಬೋದು.